ಹಾಯ್ ಫ್ರೆಂಡ್ಸ್, ನಾನಿವತ್ತು ನೀನಾಸಂ ಸತೀಶ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸತೀಶ್ ಅವರ ನಿಜವಾದ ಹೆಸರು ಬಂದು ಶಿವ ಅಂತ. ಜೂನ್ 20, 1986ರಲ್ಲಿ ಯಾಲ್ದಹಳ್ಳಿಯನ್ನು ಮಂಡ್ಯ ಜಿಲ್ಲೆಗೆ ಸೇರಿರುವಂಥ ಒಂದು ಕುಗ್ರಾಮದಲ್ಲಿ ಇವರು ಜನಿಸ್ತಾರೆ. ಹಾಗೆಯೇ ನಟ, ಚಲನಚಿತ್ರ ನಿರ್ಮಾಪಕ, ಹಿನ್ನೆಲೆ ಗಾಯಕ ಆಗಿ ಇವರು ಕನ್ನಡ ಚಿತ್ರಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೀನಾಸಂ ಸತೀಶ್ ಅವ್ರಿಗೆ ಮೊದಲಿಂದನೂ ಇದ್ದಂತಹ ಕಲಾಸಕ್ತಿ ಅವರನ್ನು ಚಿತ್ರರಂಗಕ್ಕೆ ಕರೆತಂತು ಅಂತಲೇ ಹೇಳ್ಬೋದು. ಅವರು ಮೊದಲು ಬೀದಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರಂತೆ. ಜನದನಿ ಎಂಬ ಸ್ಥಳೀಯ ಹವ್ಯಾಸಿ ರಂಗಭೂಮಿ ಗುಂಪನ್ನು ಸೇರಿದ ಇವರು ಡಿಪ್ಲೊಮಾ ಕೋರ್ಸ್ ಪೂರ್ಣಗೊಳಿಸಲು ಸಲುವಾಗಿ ಪ್ರಸಿದ್ಧ ನೀನಾಸಂಗೆ ಸೇರಿದಾಗ ಅವರ ಮಹತ್ವದ ತಿರುವು ಒಂದು ಅವ್ರಿಗೆ ಸಿಕ್ತು ಅಂತಲೇ ಹೇಳ್ಬೋದು. 2006ರಲ್ಲಿ ಸತೀಶ್ ದೂರದರ್ಶನ ಧಾರಾವಾಹಿಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದರು. ಹಾಗೆ ಮಾದೇಶ 2008ರಲ್ಲಿ ಈ ಚಿತ್ರ ಬಿಡುಗಡೆಯಾಯಿತು. ಈ ಒಂದು ಚಿತ್ರದಲ್ಲಿ ಪೋಷಕ ಪಾತ್ರ ಮಾಡುವ ಮೂಲಕ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ನಮ್ಮ ನೀನಾಸಂ ಸತೀಶ್ ಅವರು. ಆನಂತರ ಮನಸಾರೆ, ಪಂಚರಂಗಿ ಹಾಗೂ ಅಣ್ಣ ಬಾಣ್ನಂತಹ ಜನಪ್ರಿಯ ಚಲನಚಿತ್ರಗಳಲ್ಲಿ ಸಹ ಕಲಾವಿದರಾಗಿ ನಟಿಸ್ತಾರೆ ನಮ್ಮ ಸತೀಶ್ ಅವರು. ಸತೀಶ್ ಅವರು ಮಾಡಿದಂತಹ ಮೊದಲ ಮೂವಿ ಬಂದು 2013ರಲ್ಲಿ ಲೂಸಿಯಾ ಅನ್ನೋ ಮೂವಿಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಾರೆ ನಮ್ಮ ಸತೀಶ್ ಅವರು. ಈ ಒಂದು ಮೂವಿ ಇವ್ರಿಗೆ ಬಿಗ್ ಸಕ್ಸಸ್ನೇ ತಂದುಕೊಡ್ತು ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಸಕ್ಸಸ್ ತತ್ತು. ಹಾಗೆಯೇ ತುಂಬ ಚೆನ್ನಾಗಿ ಫೇಮಸ್ ಆದರು. ಒಂದೊಂದು ಸಾಂಗು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಕ್ರೀನ್ ಪ್ಲೇ ಕೂಡ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಡ್ರಾಮಾ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅದರ ನಂತರ ಅಯೋಗ್ಯ ಅನ್ನೋ ಮೂವಿನ 2018ರಲ್ಲಿ ಇವರು ನಟಿಸ್ತಾರೆ. ಈ ಒಂದು ಮೂವಿ ಕೂಡ ತುಂಬಾ ಒಳ್ಳೆ ಸಕ್ಸಸ್ನ ತಂದುಕೊಡ್ತು. ಆ ವರ್ಷದ ಅತಿ ದೊಡ್ಡ ಬ್ಲಾಕ್ ಬಾಸ್ಟರ್ ಮೂವಿಲಿ ಇದು ಒಂದಾಗಿತ್ತು. ಹಾಗೆ ಚಂಬಲ್ 2019ರಲ್ಲಿ ರಿಲೀಸ್ ಆದಂತಹ ಮೂವಿ. ಈ ಮೂವಿನೂ ತುಂಬಾ ಒಳ್ಳೆ ಸಕ್ಸಸ್ನ ತಂದುಕೊಡ್ತು. ಹಾಗೆಯೇ ಇವ್ರಿಗೆ ತಾಯಿ ಅಂದರೆ ಅಪಾರವಾದ ಪ್ರೀತಿ. ಇವರು ತಾಯಿನೂ ಕೂಡ ಕಳ್ಕೊಳ್ತಾರೆ. ಅದಾದ ನಂತರ ಒಂದು ಪ್ರೋಗ್ರಾಮಲ್ಲಿ ಕೂಡ ಹೇಳ್ಕೊಂಡು ಹೊತ್ತಿದ್ದಾರೆ ಕೂಡ ನೀನಾಸಂ ಸತೀಶ್ ಅವರು. ಅವ್ರಿಗೆ ಅವರ ತಾಯಿ ಅಂದರೆ ತುಂಬಾ ಇಷ್ಟ. ಹಾಗೆಯೇ ಇವ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ಆದರೆ ಹೆಂಡ್ತಿ ಯಾರು ಅನ್ನೋದನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ನಮ್ಮ ನೀನಾಸಂ ಸತೀಶ್ ಅವರು. ಹಾಗೆ ಇವ್ರಿಗೆ ರಾಕೆಟ್ ಅನ್ನೋ ಮೂವಿ 2015ರಲ್ಲಿ ರಿಲೀಸ್ ಆಗುತ್ತೆ. ಈ ಒಂದು ಮೂವಿಗೆ ಇವ್ರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ, ಅತ್ಯುತ್ತಮ ನಟ ಅಂತ. ಹಾಗೆಯೇ ಬ್ಯೂಟಿಫುಲ್ ಮನಸ್ಸುಗಳು, ಹೀಗೆ ತುಂಬ ಮೂವಿಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ. ಇದಿಷ್ಟು ನೀನಾಸಂ ಸತೀಶ್ ಅವರ ಮಾಹಿತಿಯಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.